ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸುಮಾರು ದಿವಸ ಆಯಿತು ವ್ಲಾಗ್ ಆಗಲಿ. ರೀಸನ್ನು ಸುಮಾರು ಅದೇ. ಸುಮಾರು ಅಂದರೆ ಒಂದಂದರೆ ಒಂದು ಮೈಕ್ ಇಲ್ಲ ಆಗಿದೆ. ಎಲ್ಲ ಹೇಳ್ತಿದ್ರು ಮೈಕ್ ತಗೊಳ್ಳಿ ಅಂತ. ಒಂದು ಮೈಕ್ ಆರ್ಡ್ರ್ ಹಾಕಿದೆ. ಮೈಕ್ ಬರೋಕೆ ದಿವಸ ಆಯ್ತು, ಅಂದರೆ 3 ದಿನ ಹಿಂದೆ ಬಂದಿತ್ತದು. ಬಟ್ ಅವು ಇನ್ನೂ ಡೆಲಿವರಿನೇ ಮಾಡಲಿಲ್ಲ. ಎಂತಕ್ಕಂದರೆ ಅವನು ಫಸ್ಟ್ ದಿನ ಅಡ್ರೆಸ್ ಚೇಂಜ್ ಆಯಿತು ಅಂತ ಹೇಳ್ದ. ಕಡೆಗೆ ಅಡ್ರೆಸ್ ಸರಿ ಮಾಡಿದೆ, ಕಡೆಗೆ ಡೆಲಿವರಿ ಮಾಡು ಟೈಮಿಂಗೇ ಸರಿ ಇರಲಿಲ್ಲ. ಸೊ ಇವತ್ತು ಬರ್ತದಂತ ಹೇಳಾನೆ, ನೋಡ್ಬೇಕು ಸಂಜೆ ಒಳಗೆ ಬರ್ಬೋದು. ಕಾಲ್ ಮಾಡ್ತಾನೆ ಹೇಳಾನೆ, ಹಾಕ್ಕೊಂಡು ವೇಟ್ ಮಾಡ್ತಾನೆ. ಮತ್ತೊಂದು ಎಂತಂದರೆ ಮೊಬೈಲ್ ಕ್ಯಾಮ್ರಾ ಒಳಗೆ ನೀರು ಹೋಗಿತ್ತಾ, ಸೊ ವೀಡಿಯೋ ಮಾಡೋಕೆ ಆಗ್ತಿಲ್ಲ. ಇಷ್ಟೇ ರೀಸನ್. ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡು. A few moments later. ಐಟಮ್ ಚೆಕ್ ಮಾಡ್ತೀವಿ. ಎಕ್ಸ್ಟ್ರಾ ಇದು ಅಂತ ಇಷ್ಟೇ ಅಲ್ಲ. ಸೊ ಫೈನಲಿ ಒಂದು 10 ದಿನ ಆದಮೇಲೆ ಈ ಮೈಕ್ ಬಂದದ ನನ್ನ ಹತ್ರ. ನೋಡಿ ಗ್ರೆನಾರೋದು 3 ದಿನ ಹಿಂದೆ ಅಂಕೆ ಬರೋದಾಗಿತ್ತು, ಬಟ್ ಬರಲಿಲ್ಲ. ಎಂತಕ್ಕಂದರೆ ಅದು ಯಾವುದೇ ಅಡ್ರೆಸ್ ಪ್ರಾಬ್ಲಮ್ಮು ಸಮ್ ಇಶ್ಯೂಸ್ ಎಲ್ಲ ಇತ್ತು ಅಂದ್ಕೊಂಡು ಅವ್ರು ತಗೊಂಡೇ ಬರಲಿಲ್ಲ. ಸೊ ನಾ ಇವತ್ತು ಹೋಗಿ ತಗೊಬಂದೆ ಆಫೀಸ್ಗೆ ಹೋಗಿ. ನೋಡುವ, ನನ್ನ ಫಸ್ಟ್ ಮೈಕ್ ಇದು ಈ ಜರ್ನಿಲಿ, ಕಾಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಫಸ್ಟ್ ಮೈಕ್ ನಂದಿದ್ದು. ಎಕ್ಸ್ಪೀರಿಯನ್ಸ್ ಹೆಂಗಾಗ್ತದೆ ನೋಡುವ. ಗ್ರೀನರೋ ಮೈಕ್ ಇನ್ನು ಸುಮಾರು ಬದಿಗೆಲ್ಲ ನೋಡಿದೆ, ನಾ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಒಳ್ಳೇದಂತ ಹೇಳಿದ್ರಪ್ಪ. ನೋಡುವ, ಸರ್ಚ್ ಮಾಡ್ದಂಗೆಲ್ಲ ಎಲ್ಲ ಒಳ್ಳೆ ಉಂಟಂತ ಹೇಳಿದರು. ಒಂದ್ಸಲಿ ಅವ್ರು ಓಪನ್ ಮಾಡಿದ್ರಾ, ನಾನು ನಿಮ್ಗೊಂದ್ಸಲಿ ತೋರಿಸ್ಬೇಕು, ಅದಕ್ಕೆ ಓಪನ್ ಮಾಡೋಂಗೆ ತಗೊಂಬಂದೆ. ಓಪನ್ ನೋಡಿ, ಈಗ ಮತ್ತೊಂದು ಬಾಕ್ಸ್ ಇತ್ತು, ಅವರು ಅದಲ್ಲೇ ಇಟ್ಕೊಂಡ್ರೆ ಕೊಡಲಿಲ್ಲ ನನಗೆ. ನೋಡಿ ನೋಡಿ, 2 ಮೈಕ್ ಅದೇ. ಮೈಕ್ ಆಮಂತ ಈಗ ಇದ್ದಿ ಅಂತ ನಾನು ನೋಡಲಿಲ್ಲ ಇದಾಗ ಎಂತ. ಓಹ್, ಚಾರ್ಜರ್ ಕೊಟ್ಟಾರೆ ನೋಡಿ. ಓಹ್, ಒಂದ್ರಾಗೆ 2 ಅದಿಲ್ಲ, 2 ಅದು ಕೇಬಲ್ ಒಂದ್ರಾಗೆ. ಮತ್ತೊಂದು ಇದು ಎಕ್ಸ್ಟ್ರಾ ತೋರಿಸಿದ್ದವ್ರು, ಇದ್ರಾಗ ಇರ್ತದಂತೆ, ಎಕ್ಸ್ಟ್ರಾ ಕೊಟ್ಟ. ಇದಕ್ಕೆ ಇದು ಹಾಕೋದು, ಇದು ಎಂತ ಯೂಸ್ ಅಂತ ನಮಗೂ ಗೊತ್ತಿಲ್ಲ. ಓ, ಇನ್ನು ಮತ್ತೊಂದು ಇದು ಕೊಟ್ಟ ನೋಡ್ರಿ, ಇದೊಂದು ಆಯ್ತು. ಇದಿಷ್ಟೇ ಸೈಡು. ಕಡೆಗೆ ಇದೊಂದು ಮೈಕ್ ಆಯಿತು, ಇದೊಂದು ಮೈಕ. ಇದು ನಾವು ಹಾಕಂದ, ಮತ್ತೊಂದು ಯಾರು ಇದ್ದರೆ ಅವ್ರಿಗೆ ಇದು ಕೊಡೋದು. ಇದು ನಾವು ಹಾಕಂಬ, ಇದು ನಾವು ಹಾಕೊಂಬೋದು, ಇದು ಮತ್ತೊಬ್ರು ಕೊಡ್ಬೋದು, ಅದು ನಮ್ಮ ಇಷ್ಟ. ಇದು ಮೊಬೈಲು ಚುಚ್ಚೋದು, ಮೊಬೈಲಿಗೆ ಸಹ ಇದು ಚಾರ್ಜ್ ಆಗ್ತಾರಲ್ಲ ಹಾಕೋದು, ಕನೆಕ್ಟ್ ಆಗ್ತದೆ. ಆಮೇಲೆ ಅದರ ವಾಯ್ಸ್ ಮಾತಾಡೋದು ಕೇಳಿಸ್ತದೆ. ಇದು 3 ಆಯಿತಾ. ಇದೆ ಕಡೆ ಅಂತದೆ. ಓಹ್, ಮೆನು ಕೊಟ್ಬಿಟ್ಟಾರೆ, ಗೈಡ್ಲೈನ್ಸ್. ನಮಗೂ ಗೊತ್ತಿಲ್ಲ ಹೆಂಗೆ ಹಾಕೋದಂತೆ, ಕಾಂಬಕ ಒಂದ್ಸಲಿ ಫಸ್ಟ್ ಅಲ್ಲ. ಗೊತ್ತಾಯ್ತು. ಇದು ಇಲ್ಲೇನೋ ಬಟನ್ ಅಂತಂಬ್ರ. ಹಾಂ, ಇಲ್ಲಿ ಬಟನ್ ಇದೆ ನೋಡಿ. ಹಿಂಗೆ ಒತ್ತಿಡ್ಕೊಂಡ್ರೆ ಅನ್ನೋದು ತಂಬ ಲೈಟ್ ಬಂತು. ಲೈಟ್ ಬಂತಾ? ಇನ್ನೆಂತ ಕೆಲವು ಬಟನೇ ಇಲ್ಲ. ಇದು ತೆಗೆದು ಅದಕ್ಕೆ ಚುಚ್ಚುದಂಬ್ರು ನಾನಾಗದೆ. ಹಾಂ, ನೋಡು, ಒಂದ್ಸರಿ ಟ್ರೈ ಮಾಡುವಾಗ ಟ್ರೈ ಮಾಡು. ಸೊ ಫೈನಲಿ ಮೈಕ್ ಹಾಕೋಣ, ಎಲ್ಲ ಸೆಟ್ ಮಾಡಿ ಬಂದೆ. ಅದಕ್ಕೆ ಹಾಕಿಟ್ಟಾನೆ. ಇಲ್ಲಿ ಮತ್ತೊಂದು ಇಲ್ಲ, ಅದೇ ಇದೊಂದ್ಸರಿ ಟ್ರೈ ಮಾಡೋ ಮತ್ತೊಂದು ಸತಿ ಅವರು. ಇದು ಇಲ್ಲಿ ಹಾಕೋಣ ಹೀಗೆ. ನೋಡುವ ಹೆಂಗೆ ಕೇಳೋದು ನನಗೂ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸು. ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂತದ್ದು. ಮತ್ತೊಂದು ಅಂತಂದರೆ ಸುಮಾರು ಜನ ಹೇಳ್ತಿದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಗಾಡಿ ಸೌಂಡಾಗ ಕೇಳ್ತದೆ, ನಿಮ್ಮ ಮಾತೇ ಕೇಳೋದಿಲ್ಲ. ಸೊ ಒಂದು ಮೈಕ್ ತಗೊಂಡು ಒಂದು 2-3 ಜನ ಡಿ ಎಮ್ ಮಾಡಿದ್ರು. ಹಾಗೆ ಇನ್ಸ್ಟಾಗ್ರಾಮಿಗೂ ಒಂದು 2-3 ಜನ ಡಿ ಎಮ್ ಮಾಡಿದ. ಸೊ ಆರ್ಡ್ರ್ ಹಾಕಾನೆ. ಇನ್ನು ಮುಂದೆ ಡೈಲಿ ಹಾಕ್ತಂದು ಹೇಳೋದಿಲ್ಲ, ಬಟ್ ಅಲ್ಟರ್ನೇಟ್ ಡೇಸರು ಬಂದೇ ಬರ್ತದೆ. ಒಂದಿನ ಬಿಟ್ಟು ಒಂದಿನ ಹಾಕ್ತೆ. ಇದೇ ಕಾರಣ ಆಗಿತ್ತು, ಮೈಕ್ ಇಲ್ಲಾಗಿತ್ತು. ಕಡಿಮೆ ಅದೊಂದು ಮೊಬೈಲಾಗಿ ನೀರೋಗಿತ್ತು ಕ್ಯಾಮ್ರಾ ಒಳಗೆ. ಅದು ನೀರೋಗೊಂದು ದೊಡ್ಡ ವಿಷಯನೇ ಅದೇ, ನೀರೋಗಿದ್ದು ಮೊಬೈಲ್ ಕ್ಯಾಮ್ರಾ ಒಳಗೆ. ಸೊ ಅದಕ್ಕೂ ವೀಡಿಯೋ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಆನೇ ಆಗ್ತಿಲ್ಲಾಗಿತ್ತು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಬ್ಲರ್ ಬರ್ತಿತ್ತು. ಮತ್ತೊಂದು ಇತ್ತರು ವ್ಯಾಪಾರಾಗೆ ಟೈಮ್ ಆಯಿತು. 10 ದಿನ ಆಯಿತು ಆರ್ಡ್ರ್ ಹಾಕಿ. ಮೊನ್ನೆ ಬರೋದಾಗಿತ್ತು. ಅದೇ ಆರ್ಡರ್ದು ಪ್ಲೇಸ್ ಎಲ್ಲ ಚೇಂಜ್ ಆಗಿತ್ತಾ, ಅದಕ್ಕೆ ನಾನೇ ಈಗ ಹೋಗಿ ಇವತ್ತು ತಗೊಬಂದೆ. ಇನ್ನು ಮುಂದೆ ನೋಡುವ, ಡೈಲಿ ವೀಡಿಯೋ ಹಾಕಾಯ್ತಂತಲ್ಲ. ಒಂದಿನ ಬಿಟ್ಟು ಒಂದಿನ ಹಾಕೋದು ಸರಿ, ಡೈಲಿ ಆದರೆ ಡೈಲಿ ಹಾಕ್ತೆ.
ಎಕ್ಸ್ಪೀರಿಯೆನ್ಸ್ ಹೆಂಗಾಗ್ತದೆ ನೋಡುವ, ಗೊತ್ತಿಲ್ಲ ಮೈಕ್ ಎಷ್ಟು ಒಳ್ಳೆ ಅಂತ ಹೆಂಗೆ ಕೇಳ್ತುಂಟಂತೆ ವಯಸ್ಸಲ್ಲ ನೋಡುವ ಎಂತ ಅದಂತೆ. ಇದು ನನ್ನ ಫಸ್ಟ್ ಮೈಕ್ ಆಗಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಹೆಂಗಾಯ್ತದೆ ನೋಡಿ ನಾನು ನಿಮಗೆ ಇನ್ನೊಂದು ವೀಡಿಯೋದಾಗ ರಿವ್ಯೂ ಮಾಡ್ತೆ. ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಫಸ್ಟು ಟೈಮ್ದವ್ರು ತಗೊಳ್ಳೋದಂದರೆ ಎಕ್ಸ್ಪೀರಿಯನ್ಸ್ ಇದೆ, ದುಡ್ಡು ಕೊಟ್ಟು ತಗೊಳ್ಳೋದಂದರೆ ಮತ್ತೆ ತಗೊಳ್ಳಿಲ್ಲ ಇನ್ನರಿಗೂ. ಇದಕ್ಕೋಸ್ಕರನೇ ತಗೊಳ್ಳೋಣ, ಇದು ಈ ವಿಡಿಯೋ ಮಾಡೋಕ್ಕೋಸ್ಕರನೇ ತಗೊಳ್ಳೋಣ. ನೋಡುವ ವೀಡಿಯೋ ಮಾಡುವ ಡೈಲಿ. ಕನ್ಸಿಸ್ಟೆನ್ಸಿ ಅಂತೂ ಭಾಳ ಕಷ್ಟ ಉಂಟು ನನ್ನ ಪ್ರಕಾರ ಹೇಳೋದಾದರೆ. 10 ದಿನ ವೀಡಿಯೋ ಹಾಕಲಿಲ್ಲ, ಇವತ್ತು ಮಾಡಲೇಬೇಡ ಅಂತ ಮಾಡೋಣ. ನೋಡುವ, ಯಾರೋ ಹೇಳ್ದಂಗೆ ಹೇಳಿದ್ರೆ ಸುಲಭ ಅಲ್ಲ ಕನ್ಸಿಸ್ಟೆನ್ಸಿ. ಡೈಲಿ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಸ್ವಲ್ಪ ನರ್ವಸ್ ಆಯ್ತದೆ. ವ್ಯೂಸು ಫಾಲೋವರ್ಸ್ ಎಲ್ಲ ಬಂದುಕೊಂಡು ಬಲ್ಲ ಅಂದುಕೊಂಡು. ಸೊ ಟ್ರೈ ಮಾಡುವ, ಯಾವಾಗ ನೀನು ಸಕ್ಸಸ್ ಆಗೇ ಆಗ್ತದೆ. ಅದಕ್ಕೆ ಡೈಲಿ ಹಾಕೋ ವೀಡಿಯೋ ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟೇ ಸಹಿ, ಇದಕ್ಕೋಸ್ಕರನೇ ಮಾಡಿದೆ. ಇನ್ನು ಮುಂದೆ ಇದೇ ಮಾಡ್ಕೊಂತಿರ್ತಿಲ್ಲ ನಾನು, ಇದು ಹೇಳೋಕ್ಕೋಸ್ಕರನೇ ಮಾಡಿದೆ ವಿಡಿಯೋ. ಎಂತ ಆಗಿತ್ತು ರೀಸನ್ ಎಂತಕ್ಕೆ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲಾಗಿತ್ತು ಅಂತ ಹೇಳೋಕ್ಕಂತ ಮಾಡಿದ್ದೆ. ಸೊ ಮೈಕ್ ಬಂತಲ್ಲ, ಇನ್ನು ಮುಂದೆ ಮಾಡ್ತೆ ಡೈಲಿ ವೀಡಿಯೋ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆಗ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಕಮೆಂಟ್ ಎಲ್ಲ ಮಾಡಿ. ಅಷ್ಟೇ ಗೈಸ್, ಬಾಯ್. ಇನ್ನೊಂದು ವೀಡಿಯೋ ಸಿಗುವ. ಬಾಯ್.